ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸ್ಪೆಷಲ್ ಆಗಿ ಚಾಕ್ಲೇಟ್ ಕೇಕ್ನ ಮನೇಲಿ ಯಾವ ರೀತಿ ಮಾಡೋದು ಅಂತಂದೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮಕ್ಕಳಿರೋ ಮನೇಲಂತೂ ಈ ರೀತಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಕೇಕ್ ಮಾಡಿಕೊಟ್ರೆ 10 ನಿಮಿಷದಲ್ಲಿ ಖಾಲಿ ಮಾಡಿರ್ತಾರೆ. ಓವನ್ ಇಲ್ಲದೆ ಇದ್ದರೂ ಸಹ ಗ್ಯಾಸ್ನಲ್ಲೇ ಪರ್ಫೆಕ್ಟಾಗಿ ಮಾಡ್ಕೋಬೋದು. ಇದನ್ನು ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲ್ಗೆ 1/4 ಕಪ್ನಷ್ಟು ಮೈದಾ ಹಿಟ್ಟು, ಹಾಗೆಯೇ ಅದೇ ಅಳತೆಗೆ ಸಕ್ಕರೆ ಪೌಡರು, 1/4 ಕಪ್ನಷ್ಟು ಎಣ್ಣೆ, 2 ಸ್ಪೂನ್ನಷ್ಟು ಪೈನಾಪಲ್ ಎಸೆನ್ಸನ್ನು ಹಾಕ್ಕೊಂಡಿದ್ದೀನಿ. ನಿಮಗಿಲ್ಲಿ ಫ್ಲೇವರ್ ಯಾವುದನ್ನು ಬೇಕೋ ಅದನ್ನು ಸೇರಿಸ್ಕೊಳ್ಳಿ. ಮತ್ತು ಇದ್ರ ಜೊತೆಗೇ 2 ಸ್ಪೂನ್ನಷ್ಟು ಕ್ಯಾರಮೆಲ್ಲು, ಹಾಗೆಯೇ ಸ್ವಲ್ಪ ಕೋಕೋ ಪೌಡರು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. 1 ಬೌಲ್ನಷ್ಟು ಹಾಲು, ಅಂದರೆ ಕಾಸಿ ತಣ್ಣಗಾಗಿರ್ತಕ್ಕಂಥ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆ ನಾವು ಹಾಲು ಹಾಕ್ತಾ ಇರ್ತೀವಲ್ವ, ಅದನ್ನು ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಗಟ್ಟಿ ಅಂತ ಅನಿಸಿದರೆ ಇನ್ನೂ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಅದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು. ಈಗ ಮತ್ತೆ ಇದಕ್ಕೆ ಇನ್ನೂ ಸ್ವಲ್ಪ ಹಾಲು ಹಾಕ್ಬಿಟ್ಟು ನಾನು ಕಲಿಸ್ಕೊಂಡಿದ್ದೀನಿ. ನೋಡಿ, ಇಡ್ಲಿ ಹಿಟ್ಟಿರುತ್ತಲ್ವ, ಆ ಅಳತೆಗೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಬರಬೇಕು. ಅದೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ನಾನು ಇದನ್ನು ಒಂದು ಕೇಕ್ ಮೋಲ್ಡ್ಗೆ ಹಾಕ್ತಾ ಇದ್ದೀನಿ. ಕೇಕ್ ಮೋಲ್ಡ್ಗೆ 1 ಸ್ಪೂನ್ನಷ್ಟು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಈ ರೀತಿ ಎಲ್ಲ ಹಚ್ಕೋತಾ ಇದ್ದೀನಿ. ಬಟರ್ ಪೇಪರ್ ಏನಾದರೂ ಇತ್ತು ಅಂತಂದರೆ ಅದನ್ನು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಎಣ್ಣೆನ ನೀಟಾಗಿ ಹಚ್ಕೊಳ್ಳಿ. ಬಟರ್ ಪೇಪರ್ ಹಾಕೋದ್ರಿಂದ ತಳ ಹಿಡಿಯಲ್ಲ, ಹಾಗೆಯೇ ಕೇಕ್ ತೆಗಿತೀವಲ್ವ ಆವಾಗ ನೀಟಾಗಿ ಬರುತ್ತೆ ಅಂತಂದೇಳಿ. ಈ ರೀತಿ ಹಾಕ್ತಾ ಇರಬೇಕಾದ್ರೆ ಇದನ್ನು ಈ ರೀತಿ ಲೇಯರ್ ಬರ್ತಾ ಇರಬೇಕು. ಹಾಗಾದರೆ ನೀಟಾಗಿ ಎಲ್ಲ ಮಿಕ್ಸಪ್ ಆಗಿದೆ ಅಂತಂದೇಳಿ. ಹಾಗೆಯೇ ಹಿಟ್ಟಿನ ಹದ ಸಹ ಕರೆಕ್ಟಾಗಿದೆ ಅಂತಂದೇಳಿ. ಈ ರೀತಿ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ನಾನೀಗ ಆಲ್ರೆಡಿ ಒಲೆ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಹಾಗೆಯೇ ಅದರಲ್ಲಿ ಸ್ಟ್ಯಾಂಡ್ ಹಾಕಿ ಒಂದು 5 ನಿಮಿಷ ಬಿಸಿ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ನಾನು ಸ್ವಲ್ಪ ಫ್ರೂಟನ್ನು ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ನೀವು. ಬಾಣಲಿ ಈಗಾಗಲೇ ಬಿಸಿ ಆಗಿದೆ ಅನಿಸುತ್ತೆ. ನನಗೆ ಈ ಕೇಕ್ ಮೋಲ್ಡ್ ಏನಿತ್ತಲ್ವ ಅದನ್ನು ಇದರಲ್ಲಿ ನಿಧಾನಕ್ಕೆ ಈ ರೀತಿ ಎಲ್ಲ ಇಡ್ತಾ ಇದ್ದೀನಿ. ಇದನ್ನು ನಾವೀಗ ಒಂದು 35ರಿಂದ 40 ನಿಮಿಷ ಮುಚ್ಚಳಿಕೆ ಮುಚ್ಚಿ ಬಿಟ್ಟುಬಿಡ್ಬೇಕು ನಾವು ಇದನ್ನು. ನಿಮಗೆ ಬೇಕು ಅಂತಂದರೆ ಇಲ್ಲಿ ಮೊಟ್ಟೆನೂ ಸಮೇತ ಸೇರಿಸ್ಕೋಬೋದು, ಚೆನ್ನಾಗಾಗುತ್ತೆ. ನನಗೆ ಇಷ್ಟ ಇಲ್ಲ, ಸೊ ಅದಕ್ಕೋಸ್ಕರ ಹಾಕಿಲ್ಲ ಅಷ್ಟೇ. 40 ನಿಮಿಷ ಆದಮೇಲೆ ನಾನು ಮುಚ್ಚಳಿಕೆನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಚಾಕುದಿಂದ ಚುಚ್ಚಿದ್ರೆ ಅದು ಅಂಟ್ಕೋಬಾರ್ದು, ಹಾಗಾದರೆ ಅದು ನೀಟಾಗಿ ಬೆಂದಿದೆ ಅಂತ ಅರ್ಥ. ನೋಡಿ, ಎಲ್ಲೂ ಸಹ ಅಂಟ್ಕೋತಾ ಇಲ್ಲ. ಅದು ಒಂದು ಅರ್ಧ ಗಂಟೆ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಅರ್ಧ ಗಂಟೆ ಆದಮೇಲೆ ನಾನು ಅದನ್ನು ತೆಗಿತಾ ಇದ್ದೀನಿ. ನೋಡಿ, ತುಂಬ ಈಸಿಯಾಗಿ ನಾವು ಮನೇಲೇ ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಈ ರೀತಿ ಸೈಡಲ್ಲೆಲ್ಲ ಬಿಡಿಸ್ಕೊಂಡು ಆಮೇಲೆ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ. ಸೊ ನೀವು ಖಂಡಿತ ಮನೇಲಿ ಒಂದು ಸಲ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗೆಯೇ ಕೇಕ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತಂದೇಳಿ. ಸೊ ಇವತ್ತಿನ ಈ ವಿಡಿಯೋ ನೋಡಿದ್ರಲ್ವಾ, ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಥ್ಯಾಂಕ್ ಯು.